ಅಮೆರಿಕಾದಲ್ಲಿ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಸರ್ಜರಿ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ರಿಂದ ಶಿವಣ್ಣ ಅವರಿಗೆ ಆಪರೇಷನ್ ಇದೆ. ಹಾಗಾಗಿ ಅವರ ಅಭಿಮಾನಿಗಳು ಜೊತೆಗೆ ಅವರ ಕಾರ್ ಡ್ರೈವರ್ ಹೋಮ ಹವನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಶಿವಣ್ಣ ಗುಣಮುಖರಾಗಿ ಆದಷ್ಟು ಬೇಗ ವಾಪಸ್ ಆಗಲಿ ಅಂತ. ಸಹಜವಾಗಿ ಶಿವಣ್ಣ ಅವರಿಗೆ ಅನಾರೋಗ್ಯದ ಸಮಸ್ಯೆ ಎಲ್ಲರಿಗೂ ಕೂಡ ಗೊತ್ತು. ಅದನ್ನ ಓಪನ್ ಆಗಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಸೊ ವಿದೇಶದಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಶಿವಣ್ಣ ಅವರೇ ಅದನ್ನ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಅಮೆರಿಕಕ್ಕೆ ಮೊನ್ನೆ ಹೋಗುವಾಗಲೂ ಕೂಡ ಅವರು ಅನೇಕ ಆಪ್ತರನ್ನ ಭೇಟಿಯಾದ್ರು. ಪ್ರಮುಖವಾಗಿ ಸುದೀಪ್ ಅವರವ್ರನ್ನ ಭೇಟಿಯಾಗಿ ಭಾವುಕರಾಗಿ ವಿಶ್ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಅದಾದ ಬಳಿಕ ಈಗ ಅಮೆರಿಕಕ್ಕೆ ಹೋಗಿದ್ದಾರೆ. ಇವತ್ತು ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಆದಷ್ಟು ಬೇಗ ಗುಣಮುಖರಾಗ್ಲಿ, ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗ್ಲಿ ಅನ್ನುವಂತಹ ಹಾರೈಕೆ, ಶುಭಾಶಯಗಳು. ಶಿವಣ್ಣ ಅವರು ಆರಾಮಾಗಿ ಮತ್ತೆ ವಾಪಸ್ ತಾಯ್ನಾಡಿಗೆ ಬರ್ತಾರೆ ಅಂತ. ಮಿಯಾಮಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಇವತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ ಅವರು ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಿದ್ದಾರೆ. ಹಾಗಾಗಿ ಬೇಗ ನಮ್ಮ ಶಿವಣ್ಣ ಹುಷಾರಾಗಿ ಬರಲಿ ಅಂತ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ವಿಶ್ ಮಾಡ್ತಿದ್ದಾರೆ, ಶುಭಾಶಯ ಕೋರಿದ್ದಾರೆ. ಸಹಜವಾಗಿ ನಮಗೆ ಗೊತ್ತು ಅನಾರೋಗ್ಯದ ಸಮಸ್ಯೆ. ಅವರು ಇತ್ತೀಚಿನ ಸಿನಿಮಾ ಪ್ರಮೋಷನ್ ಅಲ್ಲೂ ಕೂಡ ಬಹುತೇಕ ಸಂದರ್ಶಗಳಲ್ಲಿ, ಅದು ಪ್ರಮುಖವಾಗಿ ರಿಪಬ್ಲಿಕನ ಜೊತೆ ಮಾತನಾಡಿದಾಗ ಕೇಳಿದ ಪ್ರಶ್ನೆ ಅದೇನೆ, ಬಹುತೇಕ ಕಡೆ ನಿಮ್ಮ ಅನಾರೋಗ್ಯದ ಬಗ್ಗೆ ಒಂದಷ್ಟು ಸುದ್ದಿಗಳಿದೆ, ಏನು ಹೇಳ್ತೀರಿ ಅಂತ. ಹೌದು, ಖಂಡಿತ ನನಗೆ ಸಮಸ್ಯೆ ಇದೆ ಆರೋಗ್ಯದಲ್ಲಿ, ಬಟ್ ಅದಕ್ಕೆ ಅಂತಾನೆ ನಾನು ಅಮೆರಿಕಕ್ಕೆ ಹೋಗ್ತಿದ್ದೀನಿ, ಗುಣಮುಖರಾಗಿ ವಾಪಸ್ ಬರ್ತೀನಿ ಅನ್ನುವಂಥ ವಿಚಾರ ಹೇಳಿದ್ರು. ಅದರಂತೆ ಈಗ ಅಮೆರಿಕಾದಲ್ಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಇವತ್ತು ನಡೆಯುತ್ತೆ. ಅಮೆರಿಕಾದಲ್ಲಿ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಸರ್ಜರಿ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ರಿಂದ ಶಿವಣ್ಣ ಅವರಿಗೆ ಆಪರೇಷನ್ ಇದೆ. ಹಾಗಾಗಿ ಅವರ ಅಭಿಮಾನಿಗಳು ಜೊತೆಗೆ ಅವರ ಕಾರ್ ಡ್ರೈವರ್ ಹೋಮ ಹವನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಶಿವಣ್ಣ ಗುಣಮುಖರಾಗಿ ಆದಷ್ಟು ಬೇಗ ವಾಪಸ್ ಆಗಲಿ ಅಂತ. ಸಹಜವಾಗಿ ಶಿವಣ್ಣ ಅವರಿಗೆ ಅನಾರೋಗ್ಯದ ಸಮಸ್ಯೆ ಎಲ್ಲರಿಗೂ ಕೂಡ ಗೊತ್ತು. ಅದನ್ನ ಓಪನ್ ಆಗಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಸೊ ವಿದೇಶದಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಶಿವಣ್ಣ ಅವರೇ ಅದನ್ನ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಅಮೆರಿಕಕ್ಕೆ ಮೊನ್ನೆ ಹೋಗುವಾಗಲೂ ಕೂಡ ಅವರು ಅನೇಕ ಆಪ್ತರನ್ನ ಭೇಟಿಯಾದ್ರು. ಪ್ರಮುಖವಾಗಿ ಸುದೀಪ್ ಅವರವ್ರನ್ನ ಭೇಟಿಯಾಗಿ ಭಾವುಕರಾಗಿ ವಿಶ್ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಅದಾದ ಬಳಿಕ ಈಗ ಅಮೆರಿಕಕ್ಕೆ ಹೋಗಿದ್ದಾರೆ. ಇವತ್ತು ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಆದಷ್ಟು ಬೇಗ ಗುಣಮುಖರಾಗ್ಲಿ, ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗ್ಲಿ ಅನ್ನುವಂತಹ ಹಾರೈಕೆ, ಶುಭಾಶಯಗಳು. ಶಿವಣ್ಣ ಅವರು ಆರಾಮಾಗಿ ಮತ್ತೆ ವಾಪಸ್ ತಾಯ್ನಾಡಿಗೆ ಬರ್ತಾರೆ ಅಂತ. ಮಿಯಾಮಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಇವತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ ಅವರು ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಿದ್ದಾರೆ. ಹಾಗಾಗಿ ಬೇಗ ನಮ್ಮ ಶಿವಣ್ಣ ಹುಷಾರಾಗಿ ಬರಲಿ ಅಂತ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ವಿಶ್ ಮಾಡ್ತಿದ್ದಾರೆ, ಶುಭಾಶಯ ಕೋರಿದ್ದಾರೆ. ಸಹಜವಾಗಿ ನಮಗೆ ಗೊತ್ತು ಅನಾರೋಗ್ಯದ ಸಮಸ್ಯೆ. ಅವರು ಇತ್ತೀಚಿನ ಸಿನಿಮಾ ಪ್ರಮೋಷನ್ ಅಲ್ಲೂ ಕೂಡ ಬಹುತೇಕ ಸಂದರ್ಶಗಳಲ್ಲಿ, ಅದು ಪ್ರಮುಖವಾಗಿ ರಿಪಬ್ಲಿಕನ ಜೊತೆ ಮಾತನಾಡಿದಾಗ ಕೇಳಿದ ಪ್ರಶ್ನೆ ಅದೇನೆ, ಬಹುತೇಕ ಕಡೆ ನಿಮ್ಮ ಅನಾರೋಗ್ಯದ ಬಗ್ಗೆ ಒಂದಷ್ಟು ಸುದ್ದಿಗಳಿದೆ, ಏನು ಹೇಳ್ತೀರಿ ಅಂತ. ಹೌದು, ಖಂಡಿತ ನನಗೆ ಸಮಸ್ಯೆ ಇದೆ ಆರೋಗ್ಯದಲ್ಲಿ, ಬಟ್ ಅದಕ್ಕೆ ಅಂತಾನೆ ನಾನು ಅಮೆರಿಕಕ್ಕೆ ಹೋಗ್ತಿದ್ದೀನಿ, ಗುಣಮುಖರಾಗಿ ವಾಪಸ್ ಬರ್ತೀನಿ ಅನ್ನುವಂಥ ವಿಚಾರ ಹೇಳಿದ್ರು. ಅದರಂತೆ ಈಗ ಅಮೆರಿಕಾದಲ್ಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಇವತ್ತು ನಡೆಯುತ್ತೆ. ಅಮೆರಿಕಾದಲ್ಲಿ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಸರ್ಜರಿ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ರಿಂದ ಶಿವಣ್ಣ ಅವರಿಗೆ ಆಪರೇಷನ್ ಇದೆ. ಹಾಗಾಗಿ ಅವರ ಅಭಿಮಾನಿಗಳು ಜೊತೆಗೆ ಅವರ ಕಾರ್ ಡ್ರೈವರ್ ಹೋಮ ಹವನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಶಿವಣ್ಣ ಗುಣಮುಖರಾಗಿ ಆದಷ್ಟು ಬೇಗ ವಾಪಸ್ ಆಗಲಿ ಅಂತ. ಸಹಜವಾಗಿ ಶಿವಣ್ಣ ಅವರಿಗೆ ಅನಾರೋಗ್ಯದ ಸಮಸ್ಯೆ ಎಲ್ಲರಿಗೂ ಕೂಡ ಗೊತ್ತು. ಅದನ್ನ ಓಪನ್ ಆಗಿ ಅವರು ಕೂಡ ಹೇಳ್ಕೊಂಡಿದ್ದಾರೆ.
ಸೊ ವಿದೇಶದಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಶಿವಣ್ಣ ಅವರೇ ಅದನ್ನ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಅಮೆರಿಕಕ್ಕೆ ಮೊನ್ನೆ ಹೋಗುವಾಗಲೂ ಕೂಡ ಅವರು ಅನೇಕ ಆಪ್ತರನ್ನ ಭೇಟಿಯಾದ್ರು. ಪ್ರಮುಖವಾಗಿ ಸುದೀಪ್ ಅವರವ್ರನ್ನ ಭೇಟಿಯಾಗಿ ಭಾವುಕರಾಗಿ ವಿಶ್ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಅದಾದ ಬಳಿಕ ಈಗ ಅಮೆರಿಕಕ್ಕೆ ಹೋಗಿದ್ದಾರೆ. ಇವತ್ತು ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಆದಷ್ಟು ಬೇಗ ಗುಣಮುಖರಾಗ್ಲಿ, ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗ್ಲಿ ಅನ್ನುವಂತಹ ಹಾರೈಕೆ, ಶುಭಾಶಯಗಳು. ಶಿವಣ್ಣ ಅವರು ಆರಾಮಾಗಿ ಮತ್ತೆ ವಾಪಸ್ ತಾಯ್ನಾಡಿಗೆ ಬರ್ತಾರೆ ಅಂತ. ಮಿಯಾಮಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಇವತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ ಅವರು ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಿದ್ದಾರೆ. ಹಾಗಾಗಿ ಬೇಗ ನಮ್ಮ ಶಿವಣ್ಣ ಹುಷಾರಾಗಿ ಬರಲಿ ಅಂತ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ವಿಶ್ ಮಾಡ್ತಿದ್ದಾರೆ, ಶುಭಾಶಯ ಕೋರಿದ್ದಾರೆ. ಸಹಜವಾಗಿ ನಮಗೆ ಗೊತ್ತು ಅನಾರೋಗ್ಯದ ಸಮಸ್ಯೆ. ಅವರು ಇತ್ತೀಚಿನ ಸಿನಿಮಾ ಪ್ರಮೋಷನ್ ಅಲ್ಲೂ ಕೂಡ ಬಹುತೇಕ ಸಂದರ್ಶಗಳಲ್ಲಿ, ಅದು ಪ್ರಮುಖವಾಗಿ ರಿಪಬ್ಲಿಕನ ಜೊತೆ ಮಾತನಾಡಿದಾಗ ಕೇಳಿದ ಪ್ರಶ್ನೆ ಅದೇನೆ, ಬಹುತೇಕ ಕಡೆ ನಿಮ್ಮ ಅನಾರೋಗ್ಯದ ಬಗ್ಗೆ ಒಂದಷ್ಟು ಸುದ್ದಿಗಳಿದೆ, ಏನು ಹೇಳ್ತೀರಿ ಅಂತ. ಹೌದು, ಖಂಡಿತ ನನಗೆ ಸಮಸ್ಯೆ ಇದೆ ಆರೋಗ್ಯದಲ್ಲಿ, ಬಟ್ ಅದಕ್ಕೆ ಅಂತಾನೆ ನಾನು ಅಮೆರಿಕಕ್ಕೆ ಹೋಗ್ತಿದ್ದೀನಿ, ಗುಣಮುಖರಾಗಿ ವಾಪಸ್ ಬರ್ತೀನಿ ಅನ್ನುವಂಥ ವಿಚಾರ ಹೇಳಿದ್ರು. ಅದರಂತೆ ಈಗ ಅಮೆರಿಕಾದಲ್ಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಇವತ್ತು ನಡೆಯುತ್ತೆ. ಅಮೆರಿಕಾದಲ್ಲಿ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಸರ್ಜರಿ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ರಿಂದ ಶಿವಣ್ಣ ಅವರಿಗೆ ಆಪರೇಷನ್ ಇದೆ. ಹಾಗಾಗಿ ಅವರ ಅಭಿಮಾನಿಗಳು ಜೊತೆಗೆ ಅವರ ಕಾರ್ ಡ್ರೈವರ್ ಹೋಮ ಹವನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಶಿವಣ್ಣ ಗುಣಮುಖರಾಗಿ ಆದಷ್ಟು ಬೇಗ ವಾಪಸ್ ಆಗಲಿ ಅಂತ. ಸಹಜವಾಗಿ ಶಿವಣ್ಣ ಅವರಿಗೆ ಅನಾರೋಗ್ಯದ ಸಮಸ್ಯೆ ಎಲ್ಲರಿಗೂ ಕೂಡ ಗೊತ್ತು, ಅದನ್ನ ಓಪನ್ ಆಗಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಸೊ ವಿದೇಶದಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಶಿವಣ್ಣ ಅವರೇ ಅದನ್ನ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಅಮೆರಿಕಕ್ಕೆ ಮೊನ್ನೆ ಹೋಗುವಾಗಲೂ ಕೂಡ ಅವರು ಅನೇಕ ಆಪ್ತರನ್ನ ಭೇಟಿಯಾದ್ರು. ಪ್ರಮುಖವಾಗಿ ಸುದೀಪ್ ಅವರವ್ರನ್ನ ಭೇಟಿಯಾಗಿ ಭಾವುಕರಾಗಿ ವಿಶ್ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಅದಾದ ಬಳಿಕ ಈಗ ಅಮೆರಿಕಕ್ಕೆ ಹೋಗಿದ್ದಾರೆ. ಇವತ್ತು ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಆದಷ್ಟು ಬೇಗ ಗುಣಮುಖರಾಗ್ಲಿ, ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗ್ಲಿ ಅನ್ನುವಂತಹ ಹಾರೈಕೆ, ಶುಭಾಶಯಗಳು. ಶಿವಣ್ಣ ಅವರು ಆರಾಮಾಗಿ ಮತ್ತೆ ವಾಪಸ್ ತಾಯ್ನಾಡಿಗೆ ಬರ್ತಾರೆ ಅಂತ. ಮಿಯಾಮಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಇವತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಡಾಕ್ಟರ್ ಮುರುಗೇಶ್ ಅವರು ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಿದ್ದಾರೆ. ಹಾಗಾಗಿ ಬೇಗ ನಮ್ಮ ಶಿವಣ್ಣ ಹುಷಾರಾಗಿ ಬರಲಿ ಅಂತ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ವಿಶ್ ಮಾಡ್ತಿದ್ದಾರೆ, ಶುಭಾಶಯ ಕೋರಿದ್ದಾರೆ. ಸಹಜವಾಗಿ ನಮಗೆ ಗೊತ್ತು ಅನಾರೋಗ್ಯದ ಸಮಸ್ಯೆ. ಅವರು ಇತ್ತೀಚಿನ ಸಿನಿಮಾ ಪ್ರಮೋಷನ್ ಅಲ್ಲೂ ಕೂಡ ಬಹುತೇಕ ಸಂದರ್ಶಗಳಲ್ಲಿ, ಅದು ಪ್ರಮುಖವಾಗಿ ರಿಪಬ್ಲಿಕನ ಜೊತೆ ಮಾತನಾಡಿದಾಗ ಕೇಳಿದ ಪ್ರಶ್ನೆ ಅದೇನೆ, ಬಹುತೇಕ ಕಡೆ ನಿಮ್ಮ ಅನಾರೋಗ್ಯದ ಬಗ್ಗೆ ಒಂದಷ್ಟು ಸುದ್ದಿಗಳಿದೆ, ಏನು ಹೇಳ್ತೀರಿ ಅಂತ. ಹೌದು, ಖಂಡಿತ ನನಗೆ ಸಮಸ್ಯೆ ಇದೆ ಆರೋಗ್ಯದಲ್ಲಿ, ಬಟ್ ಅದಕ್ಕೆ ಅಂತಾನೆ ನಾನು ಅಮೆರಿಕಕ್ಕೆ ಹೋಗ್ತಿದ್ದೀನಿ, ಗುಣಮುಖರಾಗಿ ವಾಪಸ್ ಬರ್ತೀನಿ ಅನ್ನುವಂಥ ವಿಚಾರ ಹೇಳಿದ್ರು. ಅದರಂತೆ ಈಗ ಅಮೆರಿಕಾದಲ್ಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಇವತ್ತು ನಡೆಯುತ್ತೆ.